ನೋಡಿ, ಇವ್ರಿಗೆ ಎಚ್ ಪಿ ಕಡಿಮೆ ಇದೆ. ಹೋಗಿ 2 ಬಾಟ್ಲು ನೀವು ಬ್ಲಡ್ ಅರೇಂಜ್ ಮಾಡಿ. ಬ್ಲಡ್ ಬ್ಯಾಂಕಿಗೆ ಹೋಗ್ಬಿಟ್ಟು 2 ಬಾಟ್ಲು ಬ್ಲಡ್ ಅರೇಂಜ್ ಮಾಡಿ. ಆಯಿತು ಡಾಕ್ಟ್ರೆ, ಅರೇಂಜ್ ಮಾಡ್ತೀವಿ. ಮತ್ತು ಇವ್ರಿಗೆ ಮೆಡಿಸನ್ ಎಲ್ಲ ಹಾಕಿದ್ದೀನಿ, ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೆ, ಇಂಜೆಕ್ಷನ್ ಎಲ್ಲ ಹಾಕಿದ್ದಾರೆ. ಇವಾಗ ಪೇಯ್ನ್ ಶುರು ಆಗೋವರೆಗೂ ಕಾಯಬೇಕು. ಪೇಯ್ನ್ ಸ್ಟಾರ್ಟ್ ಆಗಬೇಕು. ಇವ್ರಿಗೆ ಪೇಯ್ನ್ ಸ್ಟಾರ್ಟ್ ಆದರೆ ನಾನೆಲ್ಲ ಕ್ಲಿಯರ್ ಮಾಡ್ಕೊಡೋದಕ್ಕೆ ಸಾಧ್ಯ. ಪೇಯ್ನ್ ಸ್ಟಾರ್ಟ್ ಆಗಬೇಕು. ಪೇಯ್ನ್ ಸ್ಟಾರ್ಟ್ ಆಗಿದ ತಕ್ಷಣ ನಾನು ಕರೀರಿ, ಸರಿನಾ? ಅಲ್ಲಿ ನಾನು ಕ್ಯಾಬಿನಲ್ಲಿ ಇರ್ತೀನಿ. ಪೇಯ್ನ್ ಸ್ಟಾರ್ಟ್ ಆಗಬೇಕು ಇವ್ರಿಗೆ. ಅವಾಗವಾಗ ಎಲ್ಲ ಬಿ ಪಿ ಎಲ್ಲ ಚೆಕ್ ಮಾಡೋದಕ್ಕೆ ನಮ್ಮ ನರ್ಸ್ಗಳು ಬರ್ತಾ ಇರ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಇವ್ರಿಗೆ ಪೇಯ್ನ್ ಸ್ಟಾರ್ಟ್ ಆಗಬೇಕು. ಇವಾಗ ಟ್ಯಾಬ್ಲೆಟ್ ಎಲ್ಲ ಹಾಕಿದ್ದಾರೆ. ಇವಾಗ ಎದ್ದು ಓಡಾಡೋದು, ವಾಕ್ ಮಾಡೋದು ಎಲ್ಲ ಮಾಡ್ತಾ ಇರ್ರಿ. ನಿಮಗೆ ಎಷ್ಟು ಬೇಗ ಪೇಯ್ನ್ ಶುರುವಾಗುತ್ತೋ ಅಷ್ಟು ಬೇಗ ಎಲ್ಲ ಕ್ಲಿಯರ್ ಆಗುತ್ತೆ. ಹೇಳ್ರಿ ಡಾಕ್ಟ್ರೆ, ಎದ್ದು ಓಡಾಡ್ರಿ ಅಂತ ಅವಳಿಗೆ ಹೇಳಿದ್ರೆ ಕೇಳಲ್ಲ. ಇಂಜೆಕ್ಷನ್ನು ಮತ್ತು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನೀನು ಸ್ವಲ್ಪ ವಾಕ್ ಮಾಡಬೇಕಾಗುತ್ತೆ. ಎಷ್ಟು ಬೇಗ ನೀನು ಪೇಯ್ನ್ ಶುರುವಾಗುತ್ತೋ ಅಷ್ಟು ಬೇಗ ನೀನು ಹುಷಾರಾಗ್ತೀಯ. ಎದ್ದು ಓಡಾಡಬೇಕು. ವಾಕ್ ಮಾಡು ಎದ್ದು. ಸರಿ ಆಯಿತು ಡಾಕ್ಟ್ರೆ, ಓಡಾಡ್ತೀನಿ. ಸರಿ ಅಮ್ಮ, ಆಯಿತು. ಪೇಯ್ನ್ ಶುರು ಆದಾಗ ನಾನು ಕರೀರಿ. ಎಷ್ಟೊತ್ತಿಗೆ ಶುರುವಾಗುತ್ತೆ ಡಾಕ್ಟ್ರೆ, ಯಾವಾಗ ಆಗುತ್ತೆ ನೋಡಿ? ಅದು ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರಿಗೆ ನಾವು ಟ್ಯಾಬ್ಲೆಟ್ ಕೊಟ್ಟಿದ ತಕ್ಷಣ ಬೇಗ ಪೇಯ್ನ್ ಶುರುವಾಗುತ್ತೆ, ಒಬ್ಬೊಬ್ಬರಿಗೆ 1 ದಿನ 2 ದಿವಸ ಆದರೂ ಆಗಲ್ಲ. ಈ ರೀತಿ ಆಗುತ್ತೆ. ಈಗ ಇವತ್ತು ಕೊಟ್ಟಿರ್ತೀವಿ ಮತ್ತು ನಾಳೆಗೆ ಆಗುತ್ತೆ. ಹಿಂಗೆ ಅವ್ರಿಗೆ ಸ್ವಲ್ಪ ಇವಾಗ ವಾಮಿಟ್ ಆದಂಗೆ ಆಗೋದು, ಹಾಗೆ ಸ್ವಲ್ಪ ಚಳಿ ಜ್ವರ ಬಂದಂಗೆ ಆಗೋದು, ಈ ರೀತಿ ಸಿಮ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತೈತೆ. ಏನು ಭಯ ಪಡೋ ಅಂಥದ್ದೇನಿಲ್ಲ. ವಾಮಿಟ್ ಬಂದಿರೋ ಥರ ಆಗುತ್ತೆ, ಹಾಗೆ ಸ್ವಲ್ಪ ನಿಮಗೆ ಮೈಕೈ ಎಲ್ಲ ಪೇಯ್ನ್ ಬಂದಂಗೆ ಆಗುತ್ತೆ. ಸ್ವಲ್ಪ ಎಲ್ಲ ನೋವೆಲ್ಲ ತಡ್ಕೋಬೇಕು. ಯಾಕಂತಂದರೆ ಇದು ತುಂಬ ಕಷ್ಟ ಈ ರೀತಿ ಕೆಲಸಗಳೆಲ್ಲನ. ಅದಕ್ಕಾಗಿನ ಈ ರೀತಿ ಸಿಮ್ಟಮ್ಸ್ ಎಲ್ಲ ಕಾಣಿಸ್ಕೊಳ್ತಾ ಇರುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಈ ರೀತಿ ಎಲ್ಲ ಆದರೆ ಏನು ಭಯ ಪಡೋ ಅಂಥದ್ದೇನಿಲ್ಲ. ಸರಿ ಆಯಿತು ಡಾಕ್ಟ್ರೆ. ಅಮ್ಮ, ಯಾವಾಗಮ್ಮ ನಮ್ಮ ಮನೆಗೆ ಹೋಗೋದಿನ್ನ? ಯಪ್ಪ, ಇಲ್ಲಿರೋಕ್ಕಾಗ್ತಿಲ್ಲ. ನೋಡು, ಇದೆಲ್ಲ ನೋವು ಅನುಭವಿಸೋದು ಯಾರಿಗೆ ಬೇಕಾಗಿತ್ತು? ಇದೆಲ್ಲ ನೋವು ಅನುಭವಿಸೋದು ನಿನ್ಗೆ ಏನು ಬೇಕಾಗಿತ್ತು? ಹಾಂ, ಅದು ಯಾವನು ಅಂತ ಹೇಳಿ ಮನೆಗೆ ಕರ್ಕೊಂಡೋಗಿ ಸರಿಯಾಗಿ ಅದು ಯಾವನಿಂತ ಕೆಲಸ ಮಾಡ್ದ ಅಂತೇಳಿ ಅವ್ನು ಯಾವನು ಅಂತೇಳಿ ಕರೆಸಿ ಸರಿಯಾಗಿ ಮಕ್ಕ ಉಳಿಸ್ತೀನಿ. ಮನೆಗೆ ಹೋದ್ಮೇಲೆ ಇರೋದು ನಿನಗೆ. ಮನೆಗೆ ಹೋದ್ಮೇಲೆ ಮಾತಾಡ್ತೀನಿ, ಈಗ ಮಾತಾಡಲ್ಲ. ಸುಮ್ಮನೆ ಆಸ್ಪತ್ರೆಗೆ ಯಾಕೆ ಕಿರಪ್ಪತ್ತ ಹೋದ್ರು ಹೋಗ್ಲಿ. ಏನು ಮಾಡೋಕ್ಕಾಗ್ತೀವ? ಮೆಡಿಸನ್ ಎಲ್ಲ ಹಾಕಿದ್ದಾರೆ. ನೋಡಿ, ನೀನು ಮಾಡ್ಕೊಂಡಿರೋ ಕೆಲಸಕ್ಕೆಲ್ಲ ಎಷ್ಟು ನೋವು ಅನುಭವಿಸ್ಬೇಕು. ಈಗ ಅಷ್ಟಿಷ್ಟು ನೋವಲ್ಲ ಅದು. ನೀನೇನೋ ತಿಳ್ಕೊಬಿಟ್ಟಿದ್ಯಾ. ಹೇಳಲಿಲ್ಲ ಡಾಕ್ಟ್ರು? ಈಗೆಲ್ಲ ಚಳಿ ಜ್ವರ ಬಂದಂಗೆ ಆಗೋದು, ವಾಂತಿ ಆದಂಗೆ ಆಗೋದು, ಮೈಕೈ ಎಲ್ಲ ನೋವು ಆದಂಗೆ ಆಗೋದು, ಹಿಂಗೆಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಲೆನೋವು ಬಂದಂಗೆ ಆಗುತ್ತೆ. ಎಷ್ಟು ಕಷ್ಟ. ಇಂಥದ್ದೆಲ್ಲ ನೋವು ಅನುಭವಿಸೋದು ಏನು ಬೇಕಾಗಿತ್ತು? ಎಷ್ಟು ನೋವು ಅನುಭವಿಸ್ಬೇಕು ಗೊತ್ತೇ ಇವಾಗ. ಅದಕ್ಕೆ ಮತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ, ಮೈ ಮೇಲೆ ಪ್ರಜ್ಞೆ ಇರಬೇಕು ಅಂತ ಹೇಳೋದು. ನೋಡಿ, ದುಡ್ಡು 7 ಟನ್ ದಂಡ. ದುಡ್ಡು 7 ಟನ್ ದುಡ್ಡು. ಇವಾಗ ಬ್ಲಡ್ ಬೇರೆನೇ ತರಬೇಕಂತೆ. 2 ಬಾಟ್ಲು ಬ್ಲಡ್ ಬೇರೆ ತರಬೇಕು ಅಂತ ಹೇಳವ್ರೆ. ಹೋಗಪ್ಪ, ಹೋಗಿ ಹೋಗು. ಹೋಗ್ತೀನಿ ಹೇಳು. ಅಲ್ಲಿ ದುಡ್ಡು ಕಟ್ಟಿದರೆ ಕೊಡ್ತಾರೆ. ಇವ್ರದ್ದೇ ಬ್ಲಡ್ ಬ್ಯಾಂಕ್ ಐತಲ್ಲ, ಕೊಡ್ತಾರೆ ಹೇಳು. ಹೋಗಿ ಅಮೌಂಟ್ ಕಟ್ಟಿ ತಗೊಂಬತ್ತೀನಿ. ಏನು ಈಗಲೇ ತರ್ಬೇಕೊಂಬೋದೇನಿಲ್ಲ, ಒಟ್ಟಿನಲ್ಲಿ ಅರೇಂಜ್ ಮಾಡಿ ಇಡ್ರಿ ಅಂತ ಹೇಳಿದರು ಡಾಕ್ಟ್ರು. 7 ಟನ್ ದುಡ್ಡು. ಈಗಲೇ ಅಲ್ಲೇ ಒಂದು 15-20 ಸಾವಿರ ದುಡ್ಡು ಮುಗ್ದೈತಿ. ಎಷ್ಟು ಕಷ್ಟ. ಎಲ್ಲ ಮೆಡಿಸನ್ ಎಲ್ಲ ಹೊರಗೆ ತರಬೇಕು, ಎಲ್ಲ ಬರ್ಕೊಡ್ತಾರೆ. ಅಯ್ಯಪ್ಪ, ಮಾತ್ರೆ ಅದು ಇದು ಮೆಡಿಸನ್ಗೆ 8 ಆಗುತ್ತೆ. ಮಾತ್ರೆ ತರಿಸ್ತಾವು ಅವೆಲ್ಲ 500,000 ಗಟ್ಲಿ. 7 ಟನ್ ದುಡ್ಡು ಆಯ್ತು ಅಲ್ಲೇನಿ. ಒಂದು 15-20 ಸಾವಿರ ದುಡ್ಡು ಆತಿನ ಹೋಗೋಡಕ್ಕೆ 8 ಆಗುತ್ತೆ. ಏನೋ ಒಂದು 50 ಸಾವಿರ ದುಡ್ಡು ಮುಗಿತಾವೇನಪ್ಪ. ಒಬ್ಬರು ನನ್ನ ಮಗು ನಾವು ಯಾವನ್ ಕಾರ್ಸಿ ನಾವಂತಾಗೆ ಇಕ್ಕಿಸ್ಬೇಕಾಗಿತ್ತು. ನಾವು ಅದೇ ಬಂದುಬಿಟ್ವಿ. ಪುಸುಕನ್ನ ಕರ್ಕೊಂಬಂದು ಯಾವನಿಂತ ಕೆಲಸ ಮಾಡ್ದ ನಾವು ತಾಗೆ ಎಲ್ಲನ ಯಾವನ್ ನನ್ನ ಮಗ ಮಾಡ್ದ ಅವನು ಕರ್ಸೋವರೆಗೂ ಬಿಡ್ತಿರ್ಲಿಲ್ಲ. ನೋಡು, ಎಷ್ಟು ನೋವು. ನಮಗೂ ನೋವು, ನಿನಗೂ ನೋವು. ಇವಾಗ ನಮ್ಮದು ಕೆಲಸನೂ ಹೋಯ್ತಾ? ಇತ್ಲಾಗ ಏನೋ ನಾವು ಕೆಲಸ ಏನಾನ ಮಾಡ್ಕೊಂಡು ನಾವು ಹೆಂಗೆ ಜೀವನ ಮಾಡ್ತಿದ್ವಿ. ಇತ್ಲಾಗ ನಾವು ಕೆಲಸನೂ ಹಾಳು ಮಾಡ್ಕೊಂಡ್ವಿ. ದುಡ್ಡು ದಂಡ. ಇವಾಗ ನೀನು ನೋವು ಅನುಭವಿಸ್ಬೇಕು. ಎಷ್ಟು ನೋವು. ಎಲ್ಲ ಯೋಚನೆ ಮಾಡ್ಬೇಕಣಮ್ಮ. ಹೆಣ್ಮಕ್ಳು ಎಲ್ಲ ಯೋಚನೆ ಮಾಡಬೇಕು. ಅಪ್ಪ ಅಮ್ಮ ಕಷ್ಟ ಅರ್ಥ ಮಾಡ್ಕೋಬೇಕು. ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು. ಎಲ್ಲ ಅರ್ಥ ಮಾಡ್ಕೋಬೇಕಣಮ್ಮ. ನೋಡು, ನೀವು ಮಾಡ್ಕೊಂಬೋದ್ರಿಂದ ಎಷ್ಟು ಕಷ್ಟ ಆಯ್ತು ನಮ್ಗೆ ಇವತ್ತು. ನಿಮ್ಮ ಅಪ್ಪಂದು ನಂದು ಇಬ್ಬರಳ್ದು ಕೆಲಸ ಇವತ್ತಾ? ಇಬ್ಬರದು ದುಡ್ಡು ಇಲ್ಲೂ ದುಡ್ದಿರೋ ದುಡ್ಡು ಇದು 50,000 ರೂಪಾಯಿ. ಈಸ್ತಿನ ಕೆಲಸಕ್ಕೆ ಹೋಗಿರೋದು ನಿಮ್ಮ ಅಪ್ಪಂದೆಲ್ಲ 50,000 ರೂಪಾಯಿ ಇಲ್ಲಿಗೆ ಇಟ್ಟಂಗೆ ಆಯ್ತು, ದಂಡ ಆಯ್ತು. ನೋಡು, ನಾನಿನ್ನ ನೆನ್ನೆ ಮೊನ್ನೆಯಿಂದ ಒಂದು 15 ದಿವಸದಿಂದ ಕೆಲಸಕ್ಕೆ ಹೋಗ್ತಿದ್ದೆ. ಇವಾಗ ಅದು ಕೆಲಸ ಕೆಡಿಸ್ಕೊಳಂಗಾಯ್ತು. ಎಲ್ಲ ದಂಡ. ಹಿಂಗೆ ಮಾಡ್ಕೊಂಬೋದ್ರಿಂದ ಚೆನ್ನಾಗಿದ್ದಿದ್ರೆ ಯಾವುದು ಇರ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹೆಣ್ಮಕ್ಳು ಅಂತ ಹೇಳೋದು. ಎಷ್ಟು ಕಷ್ಟ. ಮನೆ ಪರಿಸ್ಥಿತಿಗಳೆಲ್ಲ ಗೊತ್ತಿದ್ದು ಕೊಟ್ಟು ನೋಡಿ ಆಸೆಲೆ ನಮ್ಮ ದೊಡ್ಡಮ್ಮಯ್ಯ ಮನೆ ಕಟ್ಕೊಂಡು ಹೆಂಗೆ ಇದ್ದಾರೆ ನೋಡಿ. ನಮ್ಮ ಅಪ್ಪ ನಮ್ಮ ಯಾತು ಮಾಡಲಿಲ್ವಲ್ಲ, ನಾವೆಂತ ಮಾಡ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಅಂತ ಒಂದೀಟನ ಯೋಚನೆ ಮಾಡಲ್ಲ. ಬೇಡಮ್ಮ, ಬೈಬೇಡ. ಬೇಡಮ್ಮ, ಬೈಬೇಡ. ಪದ್ಮೆ ಬಿಡು, ಬೈಬೇಡ. ಯಾಕೆ ಈಗ ಆಸ್ಪತ್ರೆಗೆ ಬಂದಿದ್ದೀವಿ. ಆಸ್ಪತ್ರೆಗೆ ಬಂದಮೇಲೆ ಬೈಯೋದಲ್ಲ, ಸುಮ್ಮನಿರು. ಇವಾಗ ಎದ್ದು ಓಡಾಡ್ಬೇಕಂತ ಓಡಾಡು. ಡಾಕ್ಟ್ರ್ ಹೇಳೋಗ್ಯವ್ರಿ, ಎದ್ದು ಓಡಾಡಿರೇನೆ ಬೇಗ ಇದಾಗುತ್ತೆ ಅಂತ ಹೇಳವ್ರಿ. ಎದ್ದು ಓಡಾಡು. ನನಗೆ ಎದ್ದು ಓಡಾಡೋಕ್ಕಾಗಲ್ಲ. ನಾನು ಎದ್ದು ಓಡಾಡಲ್ಲ.
ದಳೆ ಎದ್ದೋಡಾಡಿ ಸುಮ್ಮನೆ ಅತ್ತ ತಲೆ ಕೆಡಿಸ್ಬೇಡ. ಸುಮ್ಮನೆ ಹೇಳ್ದಂಗೆ ಕೇಳ್ಬೇಕು ನೀನು. ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ಅಷ್ಟೇ ನೋಡು. ನಾವು ಓಟನು ಆಸ್ಪತ್ರೆಗೆ ಇರೋಕ್ಕಾಗಲ್ಲಮ್ಮ. ಎಲ್ಲ ಅತ್ತ ರಪ್ಪನೆಲ್ಲ ಮುಗಿಸ್ಕೊಂಡು ಹೋಗೋಣತ್ತ ಮನೆ ಕಡಿಕೆ. ನಮಗೆ ನೋಡು ಆಸ್ಪತ್ರೆಗೆ ಇರೋದು ಏನು ಬಂದೈತಿ, ನಮ್ಮ ಕೈಲಾಗಲ್ಲಪ್ಪ ಸ್ವಾಮಿ. ಹೋಗಪ್ಪ ಹೋಗು, ನೀನು ಬ್ಲಡ್ ಅದೇನು ಹೋಗಿ ಅದೇನು ಇದು ಮಾಡು. ತಿರ್ಗಿ ಬೈತಾರೆ ಡಾಕ್ಟ್ರ್. ನಾವು ಆಗ್ಲೇ ಹೇಳಿದ್ವಿ, ನೀವಿನ್ನ ಇದು ಮಾಡಿಲ್ಲ ಅಂತ ಬೈತಾರೆ ಮೇಡಮರು. ಹೋಗು. ಆಯ್ತು ಹೇಳು, ಹೋಗ್ತೀನಿ. ಏನಪ್ಪ ಇದು ಕರ್ಮ. ಆಸ್ಪತ್ರೆಗೆ ಬರೋದಿರೋಕ್ಕಾಗಲ್ಲ. ನಮಗೂ ಕಣ್ಣ ನೋಡಿ ಒಂಥರ ನಾವು ಅನ್ಭವಿಸ್ಬೇಕು. ನೋಡೋಕ್ಕಾಗಲ್ಲ ಕಣ್ಣಿಂದನ. ಅಯ್ಯಪ್ಪ ದೇವ್ರೆ, ಆಸ್ಪತ್ರೆ ಸವಾಸಲ್ಲಪ್ಪ. ಆಸ್ಪತ್ರೆಗೆ ಇದ್ಬಿಟ್ರೆ ಎಷ್ಟೊತ್ತಿ ಮನೆಗೆ ಹೋಗ್ತೀವಿ ಅನ್ಸುತ್ತೆ. ದೇವರು ಅಯ್ಯಪ್ಪ ಬಡತನ ಕೊಡ್ಲಪ್ಪ. ನೀವು ಆಸ್ಪತ್ರೆ ಸವಾಸ ಬೇಡ, ಇವು ಆಸ್ಪತ್ರೆಗೆ ಇರೋದು ಬೇಡ. ಇವು ನೋವುಗಳು ಅವು ಇವು ನೋಡೋಕ್ಕಾಗಲ್ಲ. ಅಯ್ಯಪ್ಪ ಇಲ್ಲಿ ಪಕ್ಕದಾಗೆ ಪಾಪ ಒಂದು ಅಜ್ಜಿಗೆ ಯಾರಿಗ ಚೆನ್ನಾಗಿಲ್ಲ, ನೋಡೋಕ್ಕಾಗಲ್ಲ. ಒಂದು ಅಯ್ಯಮ್ಮಗೆ ಅದು ಆಪ್ರೇಷನ್ ಆಗೈತೆ, ಅದು ಹಂಗೆ ನೋವು ಅಂತ ಬಡ್ಕೊಂಬತೈತೆ. ಅಯ್ಯಪ್ಪ ಭಾಳ ಕಷ್ಟ ಕಣಮ್ಮ. ಆಸ್ಪತ್ರೆಗೆ ನೋಡೋಕ್ಕಾಗಲ್ಲ. ಒಂದೊಂದು ಕಾಯಿಲೆ ಒಂದೊಂದು ಥರ. ದೇವರು ಪರಮಾತ್ಮ ಎಂಥವ್ರಿಗೆ ಅಂಥ ಕಷ್ಟನ ಕೊಡಲಿ, ಬಡತನ ಕೊಡಲಿ. ಅಳುತ್ತಿರಾವತ್ತಿ ಒಂದು ಹೊತ್ತು ಉಪವಾಸ ಇರೋಣ. ಆಸ್ಪತ್ರೆ ಸವಾಸ ಮಾತ್ರ ಯಾರಿಗೂ ಬೇಡಪ್ಪ. ಎಂಥವ್ರಿಗೂ ದೇವರು ಇಂಥ ಕಷ್ಟ ಕೊಡಬಾರ್ದು. ಆರೋಗ್ಯ ಮಾತ್ರ ಚೆನ್ನಾಗಿರ್ಬೇಕು ಮನುಷ್ಯನಿಗೆ. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋಕ್ಕೂ ಆಗಲ್ಲ. ನೀವು ಆಸ್ಪತ್ರೆ ಸವಾಸ ಬೇಡಪ್ಪ. ದೇವರೇ ಕೈ ಮುಗಿತೀನಿ. ದೇವರೇ ಭಗವಂತ, ಆಸ್ಪತ್ರೆ ಸವಾಸ ಮಾತ್ರ ನಮ್ಮಂಥವ್ರಿಗೆ ಕೊಡಬೇಡಪ್ಪ. ಬಡವರಂಥವ್ರಿಗೆ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನನಗೆಲ್ಲ ನೋಡಿ ತಲೆ ತಿರುಗ್ದಂಗೆ ಆಗುತ್ತೆ. ನೋಡು ಅಂತಂದರೆ ಇವಳು ಬೇರೆ ಇಂಥ ಕೆಲಸ ಮಾಡ್ಕೊಂಡವಳೆ. ನನಗೆ ಆಸ್ಪತ್ರೆಗೆ ಬಂದರೆ ಅಷ್ಟು ಇಲ್ಲೆಲ್ಲ ನೋಡೋಕ್ಕಾಗಲ್ಲ. ಅಮ್ಮಣಿ ಯಾವುದಾರಮ್ಮ ನೀವು? ಇಲ್ಲೇ ಕರೆನೊಳ್ಳೆರು. ನೀವು? ನಾವಿಲ್ಲೇ ಕರೆನೊಳ್ಳೆರು. ಏನಮ್ಮ ಯಾಕೆ ಸೆನಕ್ಕಿಲ್ವಿ ನಿಮ್ಮ ಅಮ್ಮನಿಗೆ? ಯಾಕೆ ಕರ್ಕೊಂಬಂದಿದ್ರ? ಇಲ್ಲ ಕಣಜ್ಜಿ, ಯಾಕೆ ಸೆನಕ್ಕಿಲ್ಲ, ಅದಕ್ಕೆ ಕರ್ಕೊಂಬಂದಿದ್ವಿ. ಪಾಪ ನಿನ್ನ ಮಗಳೇ ಅದು ಆಪ್ರೇಷನ್ ಆಗಿರೋದು. ನನ್ನ ಮಗಳೇನೆ ಹೊಟ್ಟೆಗೆ ಗೆಡ್ಡೆ ಐತೆ ಅಂತೇಳಿ ಆಪ್ರೇಷನ್ ಮಾಡಿದ್ರು. ಒಂದೇ ದಿನ ಕಣಮ್ಮ ಹೊಟ್ಟೆ ಬಂದಿದ್ದು. ಚೆನ್ನಾಗಿದ್ಲು. నేను ಯಾವತ್ತಾಳು ಒಂದು ಹೊಟ್ಟೆ ಒಂದಾಳಲ್ಲ, ಒಂದು ತಲೆನ ಒಂದಾಳಲ್ಲ. ಘನವಾಗಿ ಕೂಲಿ ಹೋಗ್ಕೊಂಡು ಘನವಾಗಿ ಕೆಲಸ ಮಾಡ್ಕೊಂಡು ಘನವಾಗಿದ್ಲು. ಯಾಕೆ ಇದ್ಕಿದ್ದಂಗೆ ಹೊಟ್ಟೆ ನೋವು ಅಂತ ಬಂದ್ವಿ. ನೆನ್ನೆ ಸ್ಕ್ಯಾನಿಂಗ್ ಮಾಡಿವಿ. 2-3 ದಿನದೊಳಗೆ ಆಪ್ರೇಷನ್ ಮಾಡಿಸ್ಲಿಲ್ಲ ಅಂದರೆ ಗಡ್ಡೆ ಹೊಡ್ಕೊಂಬುತ್ತೆ ಅಂದರು. ಜಾಸ್ತಿ ದಪ್ಪ ಐತಿ ಅಂದರು. ಆಪ್ರೇಷನ್ ಮಾಡಿಸಿವಿ ಕಣಮ್ಮ. ನೋವು ಅಂತ ಬಡ್ಕೊಂಬುತ್ತೆ. ಅಮ್ಮಣಿ ಅಂತ ಅಗ್ಗಿಯರ್ಗೂ ಇವು ಆಸ್ಪತ್ರೆ ಸವಾಸ ಬೇಡ ಕಣಮ್ಮ. ಪರಮಾತ್ಮ ದೇವ್ರೆ, ಆಸ್ಪತ್ರೆ ಸವಾಸ ಎಂಥ ಅಗ್ಗಿಯರ್ಗೂ ಕೊಡಬಾರ್ದು ಪರಮಾತ್ಮ ದೇವ್ರೆ. ಮಗಳಂತೂ ಕಣ್ಣು ಮುಚ್ಚಿಲ್ಲ ಕಣಮ್ಮ. ರಾತ್ರಿ ಎಲ್ಲ ನಾನು ನೋವು ಅಂತ ಅವಳ ಕಣಮ್ಮ. ಕಣಜ್ಜಿ ನನಗೆ ಅದಕ್ಕೆ ನೋಡೋಕ್ಕಾಗ್ತಿರ್ಲಿಲ್ಲ. ಅವಕ್ಕಯ್ಯ ಪಾಪ ನೋವು ಅಂಬದ. ಇವಾಗ ಒಂದು ಸ್ವಲ್ಪ ಮನೆ ಕೆಣೈತಲ್ಲೇ. ರಾತ್ರಿ ಎಲ್ಲ ನೋವು ಅಂತ ಬಡ್ಕಂತೇಳು ಕಣಮ್ಮ. ರಾತ್ರಿ ಎಲ್ಲ ಒರ್ಸಿಳು ಅಂದ್ಬಿಡ ನೋವು ಅಂತ. ನೋಡಮ್ಮ ಎಂತೆಂಥ ಕಾಯಿಲೆ ಮನುಷ್ಯನಿಗೆ ಮೊದ್ಲು ಆಸೆ ಇತ್ತು ಕಣಮ್ಮ. ಇವಾಗಿನ ಕಾಯಿಲೆ ಅಂತಾವು ಏನು ಮಾಡ್ತೀಯ? ಮೊದಲು ನಮ್ಮ ಕಾಲದಾಗೆ ಬದುಕು ಮಾಡ್ತಿದ್ವಿ, ಉಣ್ತಿದ್ವಿ. ಇಂಥವೆಲ್ಲ ಆಪ್ರೇಷನ್ನು ಇಂಥವೆಲ್ಲ ನಾವು ಕಂಡಾರಲ್ಲ ಉಂಡಾರಲ್ಲ ಕಣಮ್ಮ. ಇಂಥವೆಲ್ಲ ನೋಡೋಕ್ಕಾಗಲ್ಲ ಕಣಮ್ಮ. ಏನು ಮಾಡ್ತೆ ನಾನು ಅವ್ರ ಅಮ್ಮ ಎಲ್ಲ. ಅದಕ್ಕೆ ನಾನೇ ಬಂದಿದ್ದೀನಿ. ನಮ್ಮ ಸಸ್ಯನೂ ಬಂದಿದ್ಲು ಅವ್ರ ರಾತ್ರಿ. ಆ ಹುಡುಗರನ್ನ ಅವ್ರನ್ನ ಸ್ಕೂಲಿಗೆ ಕಳಿಸ್ಬೇಕು. ಅದಕ್ಕೆ ಹೋಗ್ಯವಳೆ. ನೀವು ಯಾಕಮ್ಮ ಏನಾಯ್ತು ನಿಮ್ಮ ಅಮ್ಮನಿಗೆ? ಇಲ್ಲಿ ಕಣಜ್ಜಿ, ಅವ್ರಿಗೂ ಸ್ವಲ್ಪ ಹೊಟ್ಟೆ ನೋವು ಅಷ್ಟೇ. ಅದೇನೋ ಅವಳಿಗೂ ಅದೇನೋ ಮಾಡ್ತೀವಿ ಅಂತ ಹೇಳೋರು. ಹೊಟ್ಟೆ ನೋವು ಅವಳಿಗೂ ಹೊಟ್ಟೆ ನೋವು ಕಣಜ್ಜಿ. ಅವಳಿಗೂ ಸ್ವಲ್ಪ ಯಾಕೆ ಹೊಟ್ಟೆ ನೋವು ಬರೋದು, ಅದಕ್ಕೆ ಕರ್ಕೊಂಬಂದಿದ್ವಿ. ಮದುವೆ ಆಗೈತೆ ನಮ್ಮ ಮಾಲೆ? ಇಲ್ಲ ಕಣಜ್ಜಿ, ಮದುವೆ ಆಗಿಲ್ಲ. ಯಾಕೋ ಹೊಟ್ಟೆ ನೋವು ಬಳ್ದಿನ ಅದಕ್ಕೆ ಕರ್ಕೊಂಬಂದಿದ್ವಿ. ಡಾಕ್ಟ್ರು ಅದೇನೋ ಮಾಡ್ತೀವಿ ಅಂತ ಹೇಳ್ಯಾರ. ಅದಕ್ಕೆ ಅಡ್ಮಿಟ್ ಮಾಡ್ಕೊಂಡವ್ರು. ನೋಡಮ್ಮ, ಮದ್ವಿಲ್ಲ ಪದ್ವಿಲ್ಲ ಈಗಲೇ ಇಂಥದ್ದಂದರೆ ಇನ್ನು ಮದುವೆ ಪದವಿ ಆದಮೇಲೆ ಓಟ್ ಅನ್ಭವಿಸ್ಬೇಕು ಅಲ್ಲ. ನೋಡಲ್ಲಿ ಪರಮಾತ್ಮ ಹೆಂಗೆ ಹೇಳೋಣ. ಹಿಂಗೆ ಮದುವೆಗಿನ ಮುಂದಾಗ ಹಿಂಗೆ ಆಗೈತಿ ಅಂತಂದರೆ ಆಡ್ಕೊಂಬ್ತಾರೆ. ಅದಕ್ಕೇನೆ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಯಾಕೆ ಸೆನಕಿಲ್ ಕಣಜ್ಜಿ ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ ಪಾಪ. ಅಕ್ಕಪಕ್ಕದಾಗಿದ್ದಾಗ ಹಿಂಗೆ ಯಾರನ್ನ ಮಾತಾಡಿಸ್ತಾರೆ. ಅಡ್ಮಿಟ್ ಆಗಿದ್ದೀವಿ ಅಕ್ಕಪಕ್ಕದಾಗೆ ಇದ್ದಾರೆ ಅಂದಮೇಲೆ ಯಾತನ ಕೇಳ್ತಾರೆ. ನಾವು ಅದಕ್ಕೆ ಯಾಕೆ ಸಿಟ್ಟಾಗಕ್ಕೆ ಹೋಗೋಣ? ಒಳ್ಳೆ ಮಾತನ್ನ ಯಾಕೆ ಸುಮ್ಮನೆ ಹೊಟ್ಟೆ ನೋವು ಅಂತ ಹೇಳ್ತೀನಿ. ಇನ್ನೇನು ಮಾಡೋಣ? ಯಾವ ಮಕ್ಕ ಇಕ್ಕೊಂಡು ಹೇಳ್ಕೊಂಬನ. ಏನು ನನ್ನ ಮಗಳು ಯಾವ ದೊಡ್ಡ ಅಂತ ಗನಂತರಿ ಕೆಲಸ ಮಾಡ್ಕೊಂಡವಳೆ ಅಂತ ಯಾಕೆ ಇನ್ನೇನು ಹೇಳ್ಕೊಂಬಕ್ಕೆ ಹೋಗೋಣ? ನಾನು ಮನ ಮರ್ಯಾದಿಲ್ದಂಗೆ. ನೋಡಮ್ಮ ಏನು ನೋವು ಹೋಗಿ ನಮ್ಮ ಅಜ್ಜಿಗೂ ಸೆನಕಿರ್ಲಿಲ್ಲ ಕಣಮ್ಮ. ನಮ್ಮ ಅಪ್ಪಗೆ ಅದಕ್ಕೂ ಹಿಂಗೆ ಯಾಕೆ ಮೊಣ್ಕಾಲು ನೋವು ಅಂತ ಬಂದಿತ್ತು. ಅದಕ್ಕೂ ತೋರಿಸಿ ಕಳಿಸಿವಿ. ಏನು ಮಾಡೋಣಮ್ಮ, ಬೋಲ್ ನೋವು ಕಣಮ್ಮ. ಎಷ್ಟೊಂದು ದುಡ್ಡು ಆಗುತ್ತೆ ಕಣಮ್ಮ. ಒಂದು 60-70 ಸಾವಿರ ಆಗುತ್ತೆ ಅಂತ ಹೇಳ್ಯಾರ ಇವಾಗ. ನೋಡಿದ್ವಿ ದುಡ್ಡೆಲ್ಲ ನಾವು ಹತ್ತಿ ಮಾಡಿದ್ವಿ, ಹತ್ತಿ ಬೆಳೆದಿದ್ವಿ. ಮಾರಿ ಒಂದು 50-60 ಸಾವಿರ ಬಂದಿತ್ತು. ಈಗ ನಮ್ಮ ಅಮ್ಮನಿಗೆ ಪಾಪ ದುಡ್ಡಿಲ್ಲ. ಅದು ಒಟ್ಟು ಆದ್ರೂ ಒಂದಿಟ್ಟು ಮನೆ ಇರಲಿಲ್ಲ, ಒಂದಿಟ್ಟು ಮನೆ ಪನೆ ಮಾಡ್ಕೊಂಡವ್ರೆ. ದುಡ್ಡಿಲ್ಲ, ಏನಿಲ್ಲ. ನಾವೇ ಇಕ್ಪ ಕಣಮ್ಮ. ನೋಡು ಬೆಳೆದಿರೋದು ಗೊತ್ತಿ, ಬೆಳೆದಿರೋದೆಲ್ಲ ಈ ಅಮ್ಮಂಗೆ ಆಸ್ಪತ್ರೆಗೆ ಇಕ್ಕಿವಿ. ಇವಾಗ ಏನು ಮಾಡೋಕ್ಕಾಗಲ್ಲ ಕಣಜ್ಜಿ. ಆರೋಗ್ಯದ ಮುಂದೆ ಯಾವುದು ಅಲ್ಲ. ಈಗ ನಾವು ದುಡ್ಡಿಗೆ ಲೆಕ್ಕ ಹಾಕಿ ಕುತ್ಕೊಂಡ್ರೆ ಆಗಲ್ಲ. ಆಸ್ಪತ್ರೆಗೆ ಬಂದಮೇಲೆ ನಾವೇನು ಚೌಕಾಸಿ ಮಾಡೋಂಗಿಲ್ಲ. ನಮ್ಮದು ಇನ್ನು ನೋಡಿ ನೆನ್ನೆಸ್ ಬಂದು ಅಡ್ಮಿಟ್ ಆಗಿರೋದು. ರಾತ್ರಿ 1-2 ಬಾಟ್ಲಿ ಹಾಕಿರು. ಈಗ ಮಾತ್ರ ಇಂಜೆಕ್ಷನ್ ನಾವು ಕೊಡ್ತಾವ್ರೆ.
ನಮ್ಮದು ಆಲೆ ಒಂದು 15-20 ಸಾವಿರ ದುಡ್ಡಾಗೈತಿ. ಏನು ಮಾಡೋಣ, ಹಿಂಗೆ ಆಸ್ಪತ್ರೆಗೆ ಬಂದರೆ ಹಿಂಗೇನೆ ನಾವೇನು ಚೌಕಾಸಿ ಮಾಡೋಂಗಿಲ್ಲ ಅಂದರೆ ಎಲ್ಲ ಅವ್ರಿಗೂ ರೇಟು ಮೆಡಿಸನ್ನು ಅದು ಇದು ರೇಟ್ ಆಗುತ್ತೆ. ಒಟ್ಟಿನಲ್ಲಿ ನಾವು ಏಟು ಹೇಳ್ತಾರೆ ಅಟ್ಟು ಕೊಟ್ಟು ಬೋರ್ಬೇಕು ಕಣಜ್ಜಿ ಆಸ್ಪತ್ರೆಗೆ. ಆಸ್ಪತ್ರೆನೇ ಕಣಜ್ಜಿ ಮನುಷ್ಯರನ್ನ ಮುಗ್ರಿಸೋದು. ಅದು ಮಾತು ಆಸ್ಪತ್ರೆ ಕಾಯಿಲೆ ಅಯ್ಯಪ್ಪ ವರ್ಷೆಲ್ಲ ದುಡ್ದಿರೋದು ನಾವು ಒಂದೇ ಗಂಟೆಗೆ ಇಕ್ಬೇಕಾಗುತ್ತೆ. ಹಂಗೆ ಆಸ್ಪತ್ರೆ ಕಾಯಿಲೆ ಬೇಡಮ್ಮ, ಎಂಥ ಎಗ್ಯಾರಿಗೂ ದೇವ್ರು ಬಡತನ ಕೊಡ್ಲೇಳು. ಆಸ್ಪತ್ರೆ ಕಾಯಿಲೆ ಮಾತ್ರ ಎಂಥವ್ರಿಗೂ ಬೇಡ ಕಣಮ್ಮ. ನೀನು 1000 ಸತಿಯನ್ನು ಕೂಲಿ ಮಾಡ್ಕೊಂಡು ತಿಂಬನತ್ತಿರವತ್ತೊಂದಿತ್ತು ಒಂದು ಉಪ್ಪು ಮೆಣಸಿನ್ಕಾಯಿ ಕಿವಿಸ್ಕೊಂಡು ಮುಂಬನಮ್ಮ. ಇಂಥ ಸವಾಸ ಮಾತ್ರ ಬೇಡ. ಸಿರ್ತನ ಕೊಡಲಿಲ್ಲ ಅಂದ್ರೆ ದೇವರು ಆಸ್ಪತ್ರೆ ಸವಾಸ ಬೇಡಮ್ಮ ನನಗೂ ಕಣ. ರಾತ್ರಿ ಎಲ್ಲ ನಮ್ಮ ಅಮ್ಮನ ಬಿಡ್ಕಮ್ಮಕ್ಕೆ ಇದೇ ನಮ್ಮ ನೋವು ದುಡ್ಡು ಖರ್ಚಾಗುತ್ತೆ, ಎಲ್ಲ ಕೆಲಸನೂ ಕೇಳು. ನಾವು ಅಲ್ದಾಗೆ ಒಟ್ಟುನು ರಾಗಿ ಹಾಕಿದ್ದೀವಿ. ರಾಗಿ ತಾನೇ ಕೊಯ್ತಾ ಇದೀವಿ ಕಣಮ್ಮ. ಇವಾಗ ಒಟ್ಟು ಕೂಲೆ ಬರ್ತಾರೆ ಪಾಪ. ನನ್ನ ಸಾಸಿ ಅಲ್ಲಿ ನೋಡ್ಕೋಬೇಕು, ನಾವು ಇಲ್ಲಿ ನೋಡ್ಕೋಬೇಕು. ನಾವಿದ್ದಿದ್ರೆ ನಾವು ಕೊಯ್ಕೊಂಬ್ತಿದ್ವಿ, ಅವ್ರ ಜೊತೆ ತಾನು ಹೊತ್ತಾಕ್ಯಂಬ್ತಿದ್ವಿ. ಒಟ್ಟು ನಮ್ಮ ಮನೆಗೆ ಬದುಕಿರೋವು ನೋಡಿ. ಇವಾಗ ಇಲ್ಲಿ ಬಂದು ನಮ್ಮ ಮನೆ ನೋಡ್ಕೊಂಡು ಕೂತ್ಕೊಂಡು ನಮ್ಮ ಬದುಕೂ ಹಾಳು, ಅದ್ರ ಬದುಕೂ ಓತು. ಹಿಂಗೆ ಕಣಮ್ಮ. ಆಸ್ಪತ್ರೆಗೆ ಬಂದಮೇಲೆ ಕೆಲಸನೂ ಹೋಗುತ್ತೆ, ದುಡ್ಡು ಹೋಗುತ್ತೆ, ನೋವು ಅನ್ಭವಿಸ್ಬೇಕು, ಎಲ್ಲ ಕಷ್ಟ ಅನ್ಭವಿಸ್ಬೇಕು ಕಣಮ್ಮ. ತಾಯಿ ದೇವ್ರೇ ಪರಮಾತ್ಮ ಅಗ್ಯಾರಿಗೂ ಆಸ್ಪತ್ರೆ ಸವಾಸ ಕೊಡ್ಬೇಡಪ್ಪ. ನೀನು 100 ಸತಿ ಹೇಳು ಅಂದ್ರು ಹೇಳ್ತೀನಿ ಭಗವಂತ. ನಮ್ಮ ಶತ್ರುಗಳಿಗೂ ಆಸ್ಪತ್ರೆ ಸವಾಸ ಬೇಡ. ಇನ್ನೇನ ನಾನು ಇಕ್ಕಾಗಲ್ಲ ಕಣಮ್ಮ. ಈಗಳಮ್ಮ ಬ್ಲಡ್ ಚೆಕಪ್ಗೆ ಹೋಗಿ 2,000 ರೂಪಾಯಿ ದುಡ್ಡು ಬೇಕು ಕಣಮ್ಮ. ಆಗಲ್ಲ. ನಾವು 2,000 ರೂಪಾಯಿ ದುಡ್ಡ ಕೂಲಿ ಮಾಡಿ 300 ರೂಪಾಯಿ ಕೂಲಿ, ವಾರ ಎಲ್ಲ 15 ದಿನ ಕೂಲಿ ಹೋದ್ರೆ 2,000 ರೂಪಾಯಿ ದುಡಿಯೋಕ್ಕಾಗಲ್ಲ. ಒಂದೇ ಗಂಟೆಗೆ ಇಕ್ಬೇಕಲ್ಲಮ್ಮ. ಅಮ್ಮಂಗೆ ಆಗುತ್ತೆ. ನಮ್ಮಂಥ ಬಡವ್ರಿಗೆ ಇಕ್ಕಾಗಲ್ಲ ಕಣಮ್ಮ ಆಸ್ಪತ್ರೆಗೆ. ಆಗಲ್ಲ ಕಣಮ್ಮ, ಆಸ್ಪತ್ರೆಗೆ ಇಕ್ಕಾಗಲ್ಲ ಕಣಜಿ. ಈಗ ನೋಡು ನಮ್ಮ ಅಯ್ಯಪ್ಪಂದು ನಂದು ಕೆಲಸನೂ ಹೋಯ್ತು, ದುಡ್ಡು ಮುಗಿತೈತಿ. ಏನು ಮಾಡೋಣ? ಮಕ್ಳಿಗಿಂತ ಏನು ಹೆಚ್ಚಲ್ಲ ಅಂಬೋದು. ದುಡ್ಡು ನಾವು ಸೆನಕ್ಕಿದ್ರೆ ದುಡ್ಕೋಬೋದು, ಆರೋಗ್ಯ ಸೆನಕ್ಕಿದ್ರೆ ಬಿಡು ತೋರಿಸ್ಕೊಂಬನ ನಮ್ಮಂಗೆ ಆಗುತ್ತೆ. ಆಸ್ಪತ್ರೆ ಅಂದಮೇಲೆ ಹಂಗೆ ಕಣಜಿ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಬಂದಿದ್ದೆಲ್ಲ ಅನ್ಭವಿಸ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ. ಈಗ ತೋರಿಸ್ಕೊಂಬಿಲ್ಲ ಅಂದ್ರೆ ನೋಡು, ಒಟ್ಟು ನೋಡಪ್ಪ ಈಗಳಪ್ಪ ತೋರಿಸ್ಕೊಂಡಿದ್ರೆ ಚೆನ್ನಾಗಿರ್ತಿದ್ರು. ಅವ್ರು ದುಡ್ಡು ಲೆಕ್ಕಾಚಾರ ಹಾಕಿರು, ದುಡ್ಡು ಲೆಕ್ಕ ಹಾಕ್ಯಂಡ್ರು ಅಮ್ಮಂಗೆ ಆಗುತ್ತೆ. ಎಷ್ಟು ಕಷ್ಟ ಇವಾಗಿನ ಕಾಲದಾಗ, ಭಾಳ ಕಷ್ಟ ಕಣಜ್ಜಿ, ಕಷ್ಟ. ಮತ್ತೆ ಹೇಳ್ತಿದ್ರು ಡಾಕ್ಟ್ರ್ ಅಮ್ಮನಿಗೆ ಬಂದಿದ್ರು, ಅದೇ ಮಾತ್ರೆ ಅದು ಹಾಕಿದ್ದೀವಿ, ಅದೇನೋ ಸ್ವಲ್ಪ ಅದು ಏನೋ ಇದು ಮಾಡ್ಬೇಕಂತೆ, ಅದಕ್ಕೆ ಕ್ಲಿಯರ್ ಮಾಡ್ತೀವಿ. ಒಂದು ಸ್ವಲ್ಪ ಹೊಟ್ಟೆ ನೋವು ಅದು. ಎದ್ದಳಮ್ಮ, ಎದ್ದೋಡಾಡು. ಸ್ವತೆ ಎದ್ದಳಮ್ಮ, ಎದ್ದೋಡಾಡು. ಡಾಕ್ಟ್ರ್ ಹೇಳವ್ರೆ ಎದ್ದೋಡಾಡಬೇಕು. ಈಗ ಮಾತ್ರೆ ನಾವು ಹಾಕಿದ್ದೀವಿ, ಯಾಕೆ ಸ್ವಲ್ಪ ನೋವು ಬಂದಂಗೆ ಬರುತ್ತೆ ಅಂತ ಹೇಳವ್ರೆ. ಅದಕ್ಕೇನೆ ಎದ್ದಳಮ್ಮ, ಎದ್ದೋಡಾಡು, ಓಡಾಡು. ಅದಕ್ಕೆ ಯಾತ ಕೊಟ್ಟಿಲ್ಲ ಕಣಮ್ಮ ನಮ್ಮ ಅಮ್ಮನಿಗೆ. ನಾನು ನಿಮ್ಮ ಅಮ್ಮನಿಗೆ ಆತನ ತಿಂತೆ ಅಮ್ಮಣಿ. ನಮ್ಮಳಿಗೇನೆ ಆತನ ತಿನ್ನಿಸ್ರಿ ಅಂದರು. ನಾವು ಇಡ್ಲಿ ತಂದಿದ್ವಿ ಕಣಾಜಿ ಎದ್ದಾಗ. ನಮ್ಮ ಅಪ್ಪಗೆ ಇಡ್ಲಿ ತಂದಿತ್ತು. ಆಮೇಲೆ 2 ಇಡ್ಲಿ, ಅವಳೊಂದು ಇಡ್ಲಿ ತಿಂದವಳು, ಅವಳು ಶಾನೆ ತಿಂದೆ. ಆಸ್ಪತ್ರೆಗೆ ಉಣ್ಬೇಕು ಆಗಲ್ಲ ಕಣಜ್ಜಿ, ಯಾತಂಡ್ರು ನಿಧಾನ ಆಗಲ್ಲ. ಏನಂದ್ರೆ ಮನೆಯಾಗಿದ್ದಂಗೆ ಆಗಲ್ಲ ಕಣಜ್ಜಿ. ಉಂಬಕ್ಕಾಗಲ್ಲ, ತಿಂಬಕ್ಕಾಗಲ್ಲ. ಆಸ್ಪತ್ರೆಗಿದ್ರೆ ನೀರು ಕುಡಿಯೋಕೆ ಸರ್ ಬರಲ್ಲ. ಬೇಡ ಕಣಮ್ಮ ತಾಯಿ. ಕಣಮ್ಮ ನಾನು ಉಂಡಿಲ್ಲ. ನಮ್ಮ ಅಮ್ಮನಿಗೂ ಬರೀ ವ್ಯಾತ್ರ ಬಾಟ್ಲಿ ಹಾಕ್ಯವ್ರೆ, ಇನ್ನು ಊಟ ಕೊಡಬೇಡ್ರಿ ಅಂತ ಹೇಳೋರು. ಇವತ್ತೇ ನಾನು ಬೈನಾಗ ಗಂಜಿ ತಗೊಂಬಂದು ಕೊಡ್ರಿ ಅಂತ ಹೇಳೋಣ. ನಾ ಬಾಟ್ಲಿ ಹಾಕ್ಯವ್ರೆ, ನಮ್ಮ ಅಮ್ಮನ ಹೊಟ್ಟಸ್ತೈತೆ ಅಂತೈತೆ. ಇನ್ನು ಯಾಕೆ ಕೊಟ್ಟಿಲ್ಲ. ಬಿಡಮ್ಮತ್ತ ಪಾಪ ನೋಡೋಕ್ಕಲ್ಲ ನಮ್ಮ ಅಮ್ಮನಿನ್ನ ಸಣ್ಣದು ಅಂತ ನೋವು ಅನ್ಭವಿಸ್ಬೇಕು. ಎಂಥವ್ರಿಗೂ ಆಸ್ಪತ್ರೆ ಸವಾಸ ಬೇಡ. ನೆನ್ನೆ ಅಡ್ಮಿಟ್ ಆಗಿದ್ವಿ. ನೆನ್ನೆಯಿಂದಲೂ ಭಾಳ ಬೇಜಾರಾಗ್ತೈತೆ. ಎಷ್ಟೊತ್ತಿ ಮನೆಗೆ ಹೋಗ್ತೀವಿ ಅನ್ನಿಸ್ತೈತೆ ನಿಜವಾಗೋ. ದುಡ್ಡು ದಂಡ ಇವ್ರು ಮಾಡ್ಕೊಂಡಿರೋ ಇದಕ್ಕೆ ನೋಡಿರಿ ನಮಗೆಲ್ಲ ಎಷ್ಟು ಲಾಸ್ ಆಗ್ತೈತೆ. ನನ್ನ ಗಂಡಂದು ನಂದು ಕೆಲಸನೂ ಹೋಯ್ತು, ಎಲ್ಲ ದಂಡನೆ. ಈಗ ಒಂದು 50,000-60 ಸಾವಿರ ದುಡ್ಡು ಮುಗಿತಾವೆ ಸುಮ್ಮನೆ. ನೋಡಿರಿ ಮಾಡ್ಕೊಂಡಿರೋ ಕೆಲಸಕ್ಕೆ ಸುಮ್ಮನಿದ್ದಿದ್ರೆ ಅದು ಇರ್ತಿರ್ಲಿಲ್ಲ. ಅದಕ್ಕೆ ಮತ್ತೆ ಸ್ವಲ್ಪ ಯೋಚನೆ ಮಾಡಬೇಕು ಎಲ್ಲದರಲ್ಲೂ, ಹೆಂಗಾದ್ರೆ ಹಿಂಗೆ ಅಂತೇಳಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಯಾವ ಕೆಲಸ ಮಾಡೋದೇ ಆಗಲಿ, ಒಳ್ಳೇದೇ ಆಗಲಿ ಕೆಟ್ಟದ್ದೇ ಆಗಲಿ, ಎಲ್ಲ ಯೋಚನೆ ಮಾಡ್ಬೇಕು. 1000 ಸತಿ ಯೋಚನೆ ಮಾಡಿದ್ರೆ ನಮಗೆ ಒಳ್ಳೆಯದು. ಅದರಿಂದ ಏನು ತೊಂದರೆ ಆಗುತ್ತೆ, ಏನಾಗುತ್ತೆ, ಏನು ಯಾರಿಗೆಲ್ಲ ತೊಂದರೆ ಆಗುತ್ತೆ ಎಲ್ಲ ಯೋಚನೆ ಮಾಡಬೇಕು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.